ಈಗಂತೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ಗಾಡಿ ಇರುವುದು ಅನಿವಾರ್ಯವಾಗಿಬಿಟ್ಟಿದೆ. ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಒಂದೊಂದು ಬೈಕು, ಕಾರು ಹೀಗೆ ಇರೋದು ಕೂಡ ಮಾಮೂಲಾಗೋಗಿದೆ. ಇವುಗಳ ಸಹವಾಸ ಬಿಟ್ಟು ಮಹಾನಗರಗಳಲ್ಲಿ ಬಸ್, ಮೆಟ್ರೋ ಏರಿ ಹೋಗುವವರ ಸಂಖ್ಯೆಯೂ ಅಧಿಕವಾಗ್ತಿದ್ರು. ದಿನದಿಂದ ದಿನಕ್ಕೆ ಏರ್ತಿರುವ ಇವುಗಳ ದರವನ್ನ ನೋಡಿದವರು ಅದಕ್ಕಿಂತ ಸ್ವಂತ ವಾಹನವೇ ಬೆಸ್ಟ್ ಅಂದ್ಕೊಂಡು ಪುನಃ ಸ್ವಂತ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಜನರ ಅನುಕೂಲಕ್ಕಾಗಿ ಇರಬೇಕಾಗಿರುವ ಸಾರ್ವಜನಿಕ ವಾಹನಗಳು ಬೇಕಾಬಿಟ್ಟಿ ದರ ಏರಿಸುತ್ತಿರುವುದರಿಂದ ಜನರು ಸ್ವಂತ ವಾಹನ ಬಳಸೋದು ಅನಿವಾರ್ಯವಾಗಿದ್ದು, ಇದರಿಂದ ಮೊದಲೇ ಹಾಳಾಗಿರುವ ಪರಿಸರ ಮತ್ತಷ್ಟು ಹಾಳಾಗುವಂತೆ ಮಾಡ್ತಿದೆ. ಪರಿಸರದ ಮೇಲಿನ ಕಾಳಜಿಯಿಂದಾಗಿ ಇದೀಗ ಎಲೆಕ್ಟ್ರಿಕ್ ವಾಹನಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಿವೆ. ಎಲೆಕ್ಟ್ರಿಕ್ ವಾಹನಗಳ ಪ್ರಪಂಚದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯೂ ಆಗ್ತಿದೆ. ಅಂತಹದ್ದೇ ಮತ್ತೊಂದು ಕ್ರಾಂತಿ ಈಗ ಜಿಯೋ ಮಾಡಿದೆ. ಎಲೆಕ್ಟ್ರಿಕಲ್ ಕಾರು, ಬೈಕು ಎಲ್ಲವೂ ಆಯಿತು. ಇದೀಗ ಬೈಸಿಕಲ್ ಕೂಡ ಎಲೆಕ್ಟ್ರಿಕ್ ಆಗ್ತಿದೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಆರೋಗ್ಯವನ್ನು ರಕ್ಷಿಸುವ ಸಲುವಾಗಿ ಇಂಥದ್ದೊಂದು ನೂತನ ಪ್ರಯೋಗಕ್ಕೆ ಕೈ ಹಾಕಿದೆ ಜಿಯೋ ಕಂಪನಿ. ಭಾರತದ ಅತಿದೊಡ್ಡ ಟೆಲಿಕಾಂ ಮತ್ತು ಡಿಜಿಟಲ್ ಸೇವಾ ಪೂರೈಕೆದಾರ ಕಂಪನಿಯಾದ ಜಿಯೋ ಈಗ ಎಲೆಕ್ಟ್ರಿಕ್ ಬೈಕ್ ಕ್ಷೇತ್ರಕ್ಕೂ ಕೈ ಹಾಕಿದ್ದು ವಿದ್ಯುತ್ ಚಾಲಿತ ಸೈಕಲ್ ಬಿಡುಗಡೆ ಮುಂದಾಗಿದೆ. ಒಂದು ಬಾರಿ ಚಾರ್ಜ್ ಮಾಡಿದರೆ 80 ಕಿಲೋಮೀಟರ್ ವರೆಗೂ ಇದು ಚಲಿಸಲಿದೆ ಎನ್ನಲಾಗಿದೆ. ಕಂಪನಿಯು ಹೇಳಿಕೊಂಡಂತೆ ಇದು ಹೈಟೆಕ್ ಎಲೆಕ್ಟ್ರಿಕ್ ಸೈಕಲ್ ಆಗಿದೆ. ಪರಿಸರದ ಮೇಲೆ ಕಾಳಜಿಯ ಜೊತೆಗೆ ಆರೋಗ್ಯ ಕಾಪಾಡುವ ಹಾಗೂ ಆರ್ಥಿಕವಾಗಿಯೂ ಜನರಿಗೆ ಹೊರೆಯಾಗದ ರೀತಿಯಲ್ಲಿ ಇದನ್ನು ರೂಪಿಸಲಾಗಿದೆ. ನಗರ ಪ್ರದೇಶದಲ್ಲಿ ವಾಸಿಸುವವರಿಗೂ ಇದು ದೊಡ್ಡ ಮಟ್ಟದಲ್ಲಿ ಅನುಕೂಲಕರ ವಾತಾವರಣ ಕಲ್ಪಿಸಲಿದೆ. ಗ್ರಾಮೀಣ ಪ್ರದೇಶದ ನಿವಾಸಿಗಳಿಗೂ ಇದು ಬೆಸ್ಟ್ ಚಾಯ್ಸ್ ಆಗಿದೆ ಎನ್ನುವುದು ಜಿಯೋ ಮಾತು. ಇದು ಇದರ ವಿನ್ಯಾಸದ ಬಗ್ಗೆ ಹೇಳುವುದಾದ್ರೆ ಸ್ಪೋರ್ಟಿ ಮತ್ತು ಸ್ಟೈಲಿಶ್ ವಿನ್ಯಾಸವನ್ನ ಇದು ಹೊಂದಿದೆ. ಪುರುಷರು ಮಾತ್ರವಲ್ಲದೆ ಮಹಿಳೆಯರಿಗೂ ಅನುಕೂಲ ಆಗುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಸ್ಟೈಲಿಶ್ ಎಲ್ಇಡಿ ಲೈಟ್ಸ್ಗಳು, ಡಿಜಿಟಲ್ ಡಿಸ್ಪ್ಲೇ ಮತ್ತು ಡೈಮಂಡ್ ಫ್ರೇಮ್ ಜೋಡಿಸಲಾಗಿದ್ದು ಇದು ಆಕರ್ಷಕ ಲುಕ್ ನೀಡುತ್ತಿದೆ. ಉತ್ತಮ ಗುಣಮಟ್ಟದ ವಸ್ತುಗಳಿಂದ ತಯಾರಿಸಲ್ಪಟ್ಟ ಈ ಸೈಕಲ್ ಇದಾಗಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಇದು ಒಳಗೊಂಡಿದೆ. ಇದು ಹಗುರ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಕಂಪನಿ ಹೇಳಿದೆ. ಡಿಜಿಟಲ್ ಡಿಸ್ಪ್ಲೇ, ಜಿಪಿಎಸ್ ಟ್ರ್ಯಾಕಿಂಗ್, ಸ್ಮಾರ್ಟ್ ಕನೆಕ್ಟಿವಿಟಿ ಮತ್ತು ರಿವರ್ಸ್ ಮೋಡ್ನಂತಹ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ವಾಟರ್ ಪ್ರೂಫ್ ವಿನ್ಯಾಸ ಮತ್ತು ಶಾಕ್ ಅಬ್ಸಾರ್ವರ್ ಅಳವಡಿಸಲಾಗಿದ್ದು ಯಾವುದೇ ರಸ್ತೆಯ ಪರಿಸ್ಥಿತಿಯಲ್ಲಿ ಸುಗಮ ಚಾಲನೆ ಪರಿಪೂರ್ಣವಾಗಿಸುತ್ತೆ. ಈ ಸೈಕಲ್ ಜಿಪಿಎಸ್ ನ್ಯಾವಿಗೇಷನ್, ಮೊಬೈಲ್ ಅಪ್ಲಿಕೇಶನ್ಗೆ ಸಂಪರ್ಕ ಮತ್ತು ನೈಜ ಸಮಯದ ಬ್ಯಾಟರಿ ಸ್ಥಿತಿ ನವೀಕರಣಗಳಂತಹ ಹಲವಾರು ಸ್ಮಾರ್ಟ್ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಹೊಂದಾಣಿಕೆ ಮಾಡಬಹುದಾದ ಹ್ಯಾಂಡಲ್ ಬಾರ್ಗಳನ್ನು ಇದು ಒಳಗೊಂಡಿದೆ. ಸುರಕ್ಷತೆಯ ವಿಷಯದಲ್ಲೂ ಈ ಬೈಸಿಕಲ್ ಅತ್ಯುತ್ತಮವಾಗಿದೆ. ಇದು ರಾತ್ರಿಯಲ್ಲಿ ಮತ್ತು ಜನದಟ್ಟಣೆಯ ರಸ್ತೆಗಳಲ್ಲಿ ಸುರಕ್ಷತೆಯನ್ನು ಖಚಿತಪಡಿಸುವ ಎಲ್ಇಡಿ ಹೆಡ್ಲೈಟ್ಗಳಾಗಿವೆ. ಬ್ರೇಕ್ ಲೈಟ್ಗಳು ಮತ್ತು ಹಿಂಬದಿಯ ನೋಟ ಕನ್ನಡಿಗಳಂತಹ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಇನ್ನು ಇದರ ಬೆಲೆಯ ಬಗ್ಗೆ ಮಾತನಾಡುವುದಾದ್ರೆ 25 ರಿಂದ 35 ಸಾವಿರ ರೂಪಾಯಿಗೆ ಇದು ಲಭ್ಯ ಅಂತ ಹೇಳಲಾಗ್ತಿದೆ. ವರದಿಗಳ ಪ್ರಕಾರ ಶೀಘ್ರವೇ ಇದು ಮಾರುಕಟ್ಟೆಗೆ ಈ ಸೈಕಲ್ ಅನ್ನು ಜಿಯೋನ ಅಧಿಕೃತ ವೆಬ್ಸೈಟ್ ಮತ್ತು ಆಯ್ದ ಅಂಗಡಿಗಳಿಂದ ಖರೀದಿಸಬಹುದಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.